ಹಾಯ್ ಹಲೋ ನಮಸ್ಕಾರ. PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ನಿಮ್ಗೆ ಆಲ್ರೆಡಿ ನಾನು ಸೆಟ್ಸ್ ಫಾರ್ಮುಲಾನ ಕೊಟ್ಟಿದ್ದೀನಿ. ಇವಾಗ ಸೆಕೆಂಡ್ ಚಾಪ್ಟರಿನ ಕಂಪ್ಲೀಟ್ ಫಾರ್ಮುಲಾ ಸೆಟ್ ನಿಮ್ಮ ಮುಂದೆ ಇದೆ. ಯಾವುದು ಸೆಕೆಂಡ್ ಚಾಪ್ಟರ್? ನಮ್ಮದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಸೊ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ತುಂಬ ಇದೆ, ಬಟ್ ಅದ್ರ ಜೊತೆಗೆ ನಮಗೆ ಕೆಲವು ಫಾರ್ಮುಲಾಸ್ ಕೂಡ ಗೊತ್ತಿರಬೇಕು. ಸೊ ಆ ಫಾರ್ಮುಲಾಸ್ನ ನಾವು ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ ರೈಟ್, ಸೊ ಚಾಪ್ಟರ್ ಓವರ್ ವ್ಯೂ ನೋಡೋಕ್ಕೆ ಹೋದರೆ ನಮಗೆ ಇಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಇದರಲ್ಲಿ ಏನೇನಿದ್ದಾವೆ? ಆರ್ಡರ್ಡ್ ಪೇರ್ಡ್ ಅಂದರೆ ಏನು, ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಏನು, ರಿಲೇಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಸ್ಪೆಷಲ್ ಫಂಕ್ಷನ್ಸ್, ಅದರಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಬರುತ್ತೆ. ಐಡೆಂಟಿಟಿ, ಕಾನ್ಸ್ಟೆಂಟ್, ಪಾಲಿನಾಮಿಯಲ್, ಸಿಗ್ನಮ್ ಮತ್ತು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಅಂತ. ಮತ್ತು ಆಲ್ಜಿಬ್ರಾ ಫಂಕ್ಷನ್ಸ್ ಕೂಡ ನಮಗೆ ಈ ಚಾಪ್ಟರಲ್ಲಿ ಓದೋದಕ್ಕೆ ಸಿಗುತ್ತೆ. ಆಲ್ ರೈಟ್, ಸೊ ಮೊದಲನೇದಾಗಿ ನೀವು ಈ ಚಾಪ್ಟರ್ ನಿಮ್ಮ ಕಾಲೇಜಲ್ಲಿ ಆಗಿ ನಿಮಗೆ ತುಂಬ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ನೀವು ಮಾಡಬೇಕಾಗಿರೋದು ಈ ಹುಡುಗ ಏನು ಮಾಡ್ತಾ ಇದ್ದಾನೋ ಅದನ್ನು. ಸೊ ನಾವು ನಮ್ಮ ಫಸ್ಟ್ PUC ಮ್ಯಾಥಮೆಟಿಕ್ಸಿನ ಸೆಕೆಂಡ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನಮ್ಮ PUC ಅಟ್ ಸೈನ್ಸ್ ಯೂಟ್ಯೂಬ್ ಚಾನಲಲ್ಲಿದೆ. ನೀವಿನ್ನೂ ನೋಡಿಲ್ಲ, ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ, ಕಾಲೇಜ್ಗೆ ಹೋಗಿ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ಸ್ ಅರ್ಥ ಆದಮೇಲೆ ಫಾರ್ಮುಲಾಸ್ ನೀವು ಕಲ್ತ್ಕೋಬೇಕು. ಓಕೆ, ಸೊ ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಚಾಪ್ಟರ್, ವಾಚ್ ದ ಒನ್ ಶಾರ್ಟ್ ವಿಡಿಯೋ ಅಟ್ PUC ಪರೀಕ್ಷೆ ಸೈನ್ಸ್ ಆ್ಯಂಡ್ ಗೆಟ್ ಅ ಕ್ಲಾರಿಟಿ ಆನ್ ಕಾನ್ಸೆಪ್ಟ್ ಆ್ಯಂಡ್ ಏಸ್ ಯುವರ್ ಬೋರ್ಡ್ ರಿಸಲ್ಟ್ಸ್ ಆ್ಯಂಡ್ ಆಲ್ಸೋ ದ KCET. ಓಕೆ, ಸೊ ಕೆಲವು ಕಾಲೇಜ್ಗಳಲ್ಲಿ ಬೋರ್ಡ್ ಕ್ವಶನ್ ಪೇಪರ್ ಕೊಡ್ತಾರೆ, ಕೆಲವು ಕಾಲೇಜಲ್ಲಿ ಕಾಲೇಜೇ ಪೇಪರ್ ಪ್ರಿಪೇರ್ ಮಾಡ್ತಾರೆ. ಸೊ ನಾನು ಬೋರ್ಡ್ ಅಂತ ಬರೆದಿದ್ದೀನಿ. ಹಾಗೆ ಇದು KCETಯಲ್ಲಿ ಕೂಡ ಬರುತ್ತೆ. ಯಾವುದು? ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ. ಓಕೆ, ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಟೂಡೆಂಟ್ಸ್, ನಾನು ನಿಮಗೆ ಈ ಕಂಪ್ಲೀಟ್ ಫಾರ್ಮುಲಾ ಸೆಟ್ನ ಈ ರೀತಿ PDF ಅಲ್ಲಿ ಕೊಡ್ತೀನಿ. ಓಕೆ, ಸೊ ಈ ರೀತಿಯ ಹ್ಯಾಂಡ್ ರಿಟನ್ PDF ನಿಮಗೆ ಬೇಕಂದರೆ, ಸೊ ಇದು ನಾನೇ ಬರೆದಿರುವಂಥ ಹ್ಯಾಂಡ್ ರಿಟನ್ ನೋಟ್ಸ್. ಸೊ ನನ್ನ ಹತ್ರ iPad ಕೂಡ ಇದೆ. ಓಕೆ, ಸೊ ಆ iPadಲ್ಲಿ ಬರೆದಾಗ ಚೆನ್ನಾಗಿ ಬರುತ್ತೆ ಹ್ಯಾಂಡ್ ರೈಟಿಂಗ್. ಆ್ಯಕ್ಚುಲಿ ಅದು ರಿಫೈನ್ ಮಾಡುತ್ತೆ. ಓಕೆ, ಸೊ ಈ ಥರ ಹ್ಯಾಂಡ್ ರಿಟನ್ ನೋಟ್ಸ್ ನಿಮಗೆ ಬೇಕಂದರೆ ನೀವೇನು ಮಾಡಬೇಕು, ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನಲ್ಲಿ ಫಾರ್ಮುಲಾ ಶೀಟ್ ನಾನು ಹಾಕಿದ್ದೀನಿ. ಬಟ್ ಆ ಫಾರ್ಮುಲಾ ಶೀಟ್ ನಿಮಗೆ ಬೇಕಂದರೆ ಗೂಗಲ್ ಫಾರ್ಮ್ ಒಂದು ನಾನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಸಿಗುತ್ತೆ. ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹ್ಯಾಂಡ್ ರಿಟನ್ ಫಾರ್ಮುಲಾ ಶೀಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಆಲ್ ರೈಟ್, ಇದ್ರ ಜೊತೆಗೆ ಫಾರ್ಮುಲಾಸ್ ಆರ್ ಕೀ ಟು ಸ್ಕೋರ್ ಹೈ ಮಾರ್ಕ್ಸ್ ಇನ್ ಮ್ಯಾಥ್. ಸೊ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಫಾರ್ಮುಲಾಸ್ ನಿಮಗೆ ಸಿಗಬೇಕಂದ್ರೆ ಏನು ಮಾಡಬೇಕು? ಡಿಸ್ಕ್ರಿಪ್ಷನ್ ಇಲ್ಲೋ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಫಾರ್ಮುಲಾ ನಿಮ್ದು ಹಾಕ್ಸ್ಕೊಳ್ಳಿ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕಂದ್ರೆ, ಕಮೆಂಟ್ ವಿಚ್ ವಿಡಿಯೋ ಯು ವಾಂಟ್ ನೆಕ್ಸ್ಟ್. ಬೇರೆ ನಿಮಗೆ ಏನು ವಿಡಿಯೋ ಬೇಕು, ಫಾರ್ಮುಲಾ ವಿಡಿಯೋ ಬೇಕಾ, ಅಥವಾ ಯಾವುದಾದ್ರೂ ಒಂದು ಚಾಪ್ಟರ್ನ ಕಾನ್ಸೆಪ್ಟ್ ವಿಡಿಯೋ ಬೇಕಾ, ಯಾವುದೋ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೊಂದು ಚೆನ್ನಾಗಿ, ಅಥವಾ ತುಂಬ ಕಷ್ಟ ಅನಿಸ್ತಾ ಇದೆ ಅಂದರೆ ಆ ಕಾನ್ಸೆಪ್ಟು, ಆ ಟಾಪಿಕ್ಕು, ಆ ಫಾರ್ಮುಲಾಸ್ ಏನೇ ಬೇಕಾದರೂ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಚ್ ಟಾಪಿಕ್ ಯು ಆರ್ ಫೀಲಿಂಗ್ ಡಿಫಿಕಲ್ಟ್, ವಿಚ್ ಚಾಪ್ಟರ್ ಫಾರ್ಮುಲಾಸ್ ಯು ನೀಡ್ ನೆಕ್ಸ್ಟ್ ಅನ್ನೋದನ್ನು. ಸೊ ನಾನೇ ವಿಡಿಯೋ ಮಾಡಿ ಹಾಕೋ ಬದಲು ನೀವು ನನಗೆ ಹೇಳಿದರೆ ಐ ವಿಲ್ ಟ್ರೈ ಟು ಡೂ ದ ವಿಡಿಯೋ ಆನ್ ದ್ಯಾಟ್, ನಾನು ನಮ್ಗೆ ಅದನ್ನು ನಿಮ್ಗೆ ಕೊಡ್ತೀನಿ. ಓಕೆ, ಸೊ ಆರ್ಡರ್ಡ್ ಪೇರ್ ಸ್ಟೂಡೆಂಟ್ಸ್, ಆರ್ಡರ್ಡ್ ಪೇರ್ ಅಂದರೆ ಏನು? ಆರ್ಡರ್ಡ್ ಪೇರ್ ಅಂದರೆ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಆರ್ಡರ್ಡ್ ಪೇರ್ ಇಸ್ X, Y. ಓಕೆ, ಸೊ ಆರ್ಡರ್ಡ್ ಪೇರಿನ ಸ್ಟ್ಯಾಂಡರ್ಡ್ ಫಾರ್ಮ್ ಈ ರೀತಿಯಾಗಿರುತ್ತೆ. ಕೀ ಪಾಯಿಂಟ್ಸ್ ಟು ರಿಮೆಂಬರ್ ಏನಪ್ಪ ಅಂದರೆ, ಆರ್ಡರ್ಡ್ ಪೇರ್ ಇಸ್ ಅ ಪೇರ್ ಆಫ್ ಎಲಿಮೆಂಟ್ಸ್ ರಿಟನ್ ಇನ್ ದ ಸ್ಪೆಸಿಫಿಕ್ ಆರ್ಡರ್. ಅಂದರೆ ಈ ಆರ್ಡರಲ್ಲಿ ಫಸ್ಟ್ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ದ ಫಸ್ಟ್ ಕಾಂಪೊನೆಂಟ್ ಆ್ಯಂಡ್ ದ ಸೆಕೆಂಡ್ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ದ ಸೆಕೆಂಡ್ ಕಾಂಪೊನೆಂಟ್. ಸೊ ಬೇಸಿಕಲಿ ಇದಕ್ಕೆ ನಾವು ಡೊಮೈನ್ ಆ್ಯಂಡ್ ರೇಂಜ್ ಅಂತ ಕರಿತೀವಿ. ಆಲ್ ರೈಟ್, ಸೊ 2, 3, 2 ಇದೆಲ್ಲ ಏನು ಕ್ಲಾಸಿಕ್ ಎಕ್ಸಾಂಪಲ್ಸ್. ಈಕ್ವಾಲಿಟಿ ರಿಕ್ವೈರ್ಸ್ ಬೋತ್ ಕಾಂಪೊನೆಂಟ್ಸ್ ಟು ಮ್ಯಾಚ್ ಎಕ್ಸಾಕ್ಟ್ಲಿ. ಸೊ ಎರಡು ಕಾಂಪೊನೆಂಟ್ ಈಕ್ವಲ್ ಆಗಿದೆ ಅಂದಿದ ತಕ್ಷಣ ಯಾವ ಥರ ಇರಬೇಕು? ಅದು 2, 3 ಅಂದರೆ ಈ ಕಡೆ ಕೂಡ ನಮಗೆ 2, 3 ಆಗಿರಬೇಕು. ಆವಾಗ ಇದು ಕಾಂಪೊನೆಂಟ್ ಈಕ್ವಲ್ ಅಂತ ನಾವು ಹೇಳ್ಬೋದು. ಆರ್ಡರ್ಡ್ ಎಲಿಮೆಂಟ್ ಇಸ್ ದ ಫಂಡಮೆಂಟಲ್, ನೆವರ್ ಸ್ವ್ಯಾಪ್ ವಿತೌಟ್ ಚೆಕಿಂಗ್ ದ ಈಕ್ವಾಲಿಟಿ ಫಸ್ಟ್. ಓಕೆ, ಸೊ ಇದು ನಮ್ಮ ಫಂಡಮೆಂಟಲ್. ಎರಡು ಈಕ್ವಲ್ ಆಗಿದೆ ಅಂದರೆ ಎರಡು ಎಕ್ಸ್ಗಳು ಸೇಮ್ ಆಗಿರಬೇಕು, ಎರಡು ವೈಗಳು ಸೇಮ್ ಆಗಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಟೆಲ್ ದಟ್ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್. ಸೊ ಈ ಆರ್ಡರ್ಡ್ ಪೇರಿನ ಮೇಲೆ ಎಷ್ಟೊಂದು ಸತಿ KCET ಹಾಗೂ ಫಸ್ಟ್ PUC ಎಕ್ಸಾಮ್ಸಲ್ಲಿ 1 ಮಾರ್ಕಿಗೆ ಐದರ್ ಇನ್ MCQs ಆರ್ ಇನ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ನ ಎಲ್ಲಿ ಸಿಗುತ್ತೆ ನಿಮಗೆ? ಕಾನ್ಸೆಪ್ಟು ನಮ್ಮ ಒನ್ ಶಾರ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕಾರ್ಟೇಷಿಯನ್ ಪ್ರಾಡಕ್ಟ್ನ ನೋಡೋಕ್ಕೆ ಹೋದರೆ ನಾವು, ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಏನು ಸ್ಟೂಡೆಂಟ್ಸ್? ಎರಡು ಸೆಟ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವಂಥ ಒಂದು ಸೆಟ್ಟಿಗೆ ನಾವೇನಂತ ಕರಿತೀವಿ? ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಅಂತ ಕರಿತೀವಿ.
ಸೊ ಸೆಟ್ ಎ ಅಲ್ಲಿ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಸೆಟ್ ಬಿ ಅಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಸೊ ಎನ್ ಆಫ್ ಎ ಕ್ರಾಸ್ ಬಿ, ಸೊ ಎ ಮತ್ತು ಬಿ ಸೆಟ್ಗಳನ್ನು ಕಾರ್ಟೇಷನ್ ಪ್ರಾಡಕ್ಟ್ ಮಾಡಿದಾಗ ಆ ಪ್ರಾಡಕ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಇರ್ತವೆ ಅಂತ ನೋಡೋಕೆ ಹೋದರೆ ಎಮ್ ಇಂಟು ಎನ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಇರ್ತವೆ. ಆಲ್ ರೈಟ್. ಸೊ ಇಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಲಿಕ್ಕೆ ಅಂತ. ಸೊ ಎ ಅಲ್ಲಿ 1,2 ಎಲಿಮೆಂಟ್ಸ್ ಇದ್ದಾವೆ, ಬಿ ಅಲ್ಲಿ ಎ ಬಿ ಸಿ 3 ಎಲಿಮೆಂಟ್ಗಳಿದ್ದಾವೆ. ಸೊ ಈಗ ಎ ಕ್ರಾಸ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ ಯುಲ್ ಗೆಟ್ 6. 1 2 3 4 5 6. ರೈಟ್. ಸೊ ದಿಸ್ ಇಸ್ ಒನ್ ಆಫ್ ದ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಕಾರ್ಡಿನಾಲಿಟಿ ಚೆಕ್ ಸೇಮ್, 6 ಎಲಿಮೆಂಟ್ಸ್ ಬರುತ್ತೆ. ಕಾರ್ಟೇಷನ್ ಪ್ರಾಡಕ್ಟ್ ಲಿಸ್ಟ್ ಆಲ್ ಪಾಸಿಬಲ್ ಆರ್ಡರ್ಡ್ ಪೇರ್ಸ್ ಆಫ್ ಕಾಂಬಿನೇಷನ್ ಫ್ರಮ್ ಎ ಆ್ಯಂಡ್ ಬಿ. ಆಲ್ ರೈಟ್. ಓಕೆ. ನೆಕ್ಸ್ಟ್, ಕಾರ್ಟೇಷನ್ ಪ್ರಾಡಕ್ಟಿನ ಸ್ಪೆಷಲ್ ಕೇಸ್ಗಳು ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯಾವ್ದ್ಯಾವುದು ಅಂದರೆ ನೋಡಿ, ಒಂದು ನಾನ್ ಎಂಟಿ ಸೆಟ್ ಹಾಗೂ ಒಂದು ಎಂಟಿ ಸೆಟ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಸಿಗೋದು ಎಂಟಿ ಸೆಟ್. ಅದೇ ರೀತಿ ಎಂಟಿ ಸೆಟ್ ಟೈಮ್ಸ್ ಎ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಎಂಟಿ ಸೆಟ್ ಸಿಗುತ್ತೆ. ಎ ಟೈಮ್ಸ್ ಎ ಮಾಡಿದಾಗ ನಮಗೆ ಎ ಸ್ಕ್ವೇರ್ ಸಿಗುತ್ತೆ. ಸೊ ಎ ಅಲ್ಲಿ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟೇಷನ್ ಪ್ರಾಡಕ್ಟ್ ವಿಲ್ ಬಿ ಎಮ್ ಸ್ಕ್ವೇರ್ಡ್. ಆಲ್ ರೈಟ್. ನೆಕ್ಸ್ಟ್, ನಂಬರ್ ಆಫ್ ರಿಲೇಷನ್ಸ್. ಸೊ ನಂಬರ್ ಆಫ್ ರಿಲೇಷನ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಹಿಂದೆ ನಾನು ಏನು ಹೇಳ್ಕೊಟ್ಟಿದ್ದು, ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್. ಈಗ 2 ಸೆಟ್ಗಳ ಕೊಟ್ಟು ನಂಬರ್ ಆಫ್ ರಿಲೇಷನ್ಸ್ನ ಕಂಡುಹಿಡಿಯಿರಿ ಅಂದರೆ ಸೆಟ್ ಎ ಅಲ್ಲಿ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್, ಸೆಟ್ ಬಿ ಅಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್, ದೆನ್ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಇಸ್ 2 to the power of m into n. Fine. This is because n of a cross b is equal to m into n. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಎವ್ರಿ ಸಬ್ಸೆಟ್ ಆಫ್ a cross b is a relation. ಸೊ ಈ a cross b ಅಲ್ಲಿ ನಮಗೆ m ಇಂಟು ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತಲ್ವಾ? ಈ m ಇಂಟು ಎನ್ ಎಲಿಮೆಂಟ್ಸಿನ ಪ್ರತಿಯೊಂದು ಎಲಿಮೆಂಟ್ ಏನಾಗುತ್ತೆ? ನಮ್ಮ ಸಬ್ಸೆಟ್ ಆಗುತ್ತೆ. ಸೊ ಈಸ್ ಅ ರಿಲೇಷನ್ ಆಗುತ್ತೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಅ ಸೆಟ್ ವಿತ್ ಇನ್ ಎಮ್ ಎನ್ ಇಸ್ ದ ಎಲಿಮೆಂಟ್ಸ್ ಇನ್ 2 to the power of m into n. ಫೈನ್. ನೆಕ್ಸ್ಟ್, ಒಂದು ವರ್ಡ್ ಎಕ್ಸಾಂಪಲ್ ಇದೆ ಇಲ್ಲಿ. 1,2 2 ಎಲಿಮೆಂಟ್, ಎ ಬಿ ಸಿ 3 ಎಲಿಮೆಂಟ್ಸ್. ಸೊ ನಂಬರ್ ಆಫ್ ರಿಲೇಷನ್ಸ್ ಎಷ್ಟಾಗುತ್ತೆ? 2 to the power of 6. ದೇರ್ ಇಸ್ 64 ರಿಲೇಷನ್ಸ್ ಬರುತ್ತೆ ಸ್ಟೂಡೆಂಟ್ಸ್. 64 ರಿಲೇಷನ್ಗಳು ಬರ್ತವೆ. ಸೊ ರಿಲೇಷನ್, ನಂಬರ್ ಆಫ್ ರಿಲೇಷನ್ಸ್ ಅಂತ ಕೇಳಿದಾಗ ಯು ಶುಡ್ ಆಲ್ವೇಸ್ ಯೂಸ್ ದಿಸ್ ಫಾರ್ಮುಲಾ. ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಆಲ್ ರೈಟ್. ನೆಕ್ಸ್ಟ್, ಡೊಮೈನ್, ರೇಂಜ್ ಆ್ಯಂಡ್ ಕೋಡೊಮೈನ್ ಆಫ್ ಅ ರಿಲೇಷನ್. ಸೊ ಡೊಮೈನ್ ಅಂದರೆ ಏನು? ಬೇಸಿಕಲಿ ಇಟ್ ಈಸ್ ದ ಇನ್ಪುಟ್ ಅಥವಾ ಎಕ್ಸ್ ಎಲಿಮೆಂಟ್. ಇನ್ಪುಟ್ ಅಥವಾ ಇದಕ್ಕೆ ಎಕ್ಸ್ ಎಲಿಮೆಂಟ್, ಇದು ಔಟ್ಪುಟ್ ಅಥವಾ ವೈ ಎಲಿಮೆಂಟ್, ಇದು ಆಲ್ ಪಾಸಿಬಲ್ ಔಟ್ಪುಟ್ಸ್. ಆಲ್ ಪಾಸಿಬಲ್ ಔಟ್ಪುಟ್ಸ್. ಸೊ ರಿಲೇಷನ್ಗೆ ಯಾವ ರೀತಿ ಇದೆಯೋ ಫಂಕ್ಷನ್ಗೂ ಕೂಡ ದ ಸೇಮ್ ಡೆಫಿನೇಷನ್ ಇಸ್ ಅಪ್ಲಿಕೇಬಲ್. ಓಕೆ. ಸೊ ಡೊಮೈನ್ ಆಫ್ ಆರ್, ರೇಂಜ್ ಆಫ್ ಆರ್. ಆರ್ ಅಂದ್ರೆ ಏನು? ಆರ್ ಇಸ್ ನಥಿಂಗ್ ಬಟ್ ಅ ರಿಲೇಷನ್. ರೇಂಜ್ ಇಸ್ ಆಲ್ವೇಸ್ ದ ಸಬ್ಸೆಟ್ ಆಫ್ ಡೊಮೈನ್. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಕೆಲವೊಂದ್ಸತಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ, MCQ ಅಲ್ಲಿ ಕೇಳ್ತಾರೆ. ರೇಂಜ್ ಬಂದ್ಬಿಟ್ಟು ಕೋಡೊಮೈನಿನ ಸಬ್ಸೆಟ್ ಆಗಿರುತ್ತೆ. ಯಾಕಂದರೆ ಕೋಡೊಮೈನ್ ಇಸ್ ಅ ಬಿಗ್ಗರ್ ಒನ್, ರೇಂಜು ಆ ಕೋಡೊಮೈನಿನ ಒಂದು ಚಿಕ್ಕ ಸಬ್ಸೆಟ್. ಓಕೆ. ಸೊ ರೇಂಜ್ ಕಂಟೈನ್ಸ್ ಓನ್ಲಿ ಆ್ಯಕ್ಚುಯಲ್ ಔಟ್ಪುಟ್ಸ್. ನಾನು ಹೇಳಿಲ್ವಾ ರೇಂಜ್ ಇಸ್ ನಥಿಂಗ್ ಬಟ್ ಔಟ್ಪುಟ್ ಅಂತ, ಆ್ಯಕ್ಚುಯಲ್ ಔಟ್ಪುಟ್ಸ್, ವೈಲ್ ಕೋಡೊಮೈನ್ ಕಂಟೈನ್ಸ್ ಆಲ್ ಪಾಸಿಬಲ್ ಔಟ್ಪುಟ್ಸ್. ಆಲ್ ಪಾಸಿಬಲ್ ಔಟ್ಪುಟ್ಸ್. ಸೊ ಫಾರ್ ಎಕ್ಸಾಂಪಲ್, ಒಂದು ರಿಲೇಷನ್ ಇದೆ, ಇಟ್ ಈಸ್ ಡಿಫೈನ್ಡ್ ಬೈ ದ ನ್ಯಾಚುರಲ್ ನಂಬರ್ ಎನ್. ಸೊ ಎನ್ ಅಂದರೆ ಏನು? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಈಗ ಇದಕ್ಕಿಂತ ನಾವು ಆಚೆ ಹೋಗ್ಬೇಕಂದ್ರೆ ವಿ ಕ್ಯಾನ್ ಗೋ ಟು ಅ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ವಿ ಕ್ಯಾನ್ ಗೋ ಟು ಸೆಟ್ ಆಫ್ ರಿಯಲ್ ನಂಬರ್ಸ್, ಇಂಟೀಜರ್ಸ್, ರೈಟ್, ಹೋಲ್ ನಂಬರ್ಸ್. ಸೊ ಈ ಹೋಲ್ ನಂಬರ್ಸು, ರಿಯಲ್ ನಂಬರ್ಸು, ಇಂಟೀಜರ್ಸು ಮತ್ತು ಕಾಂಪ್ಲೆಕ್ಸ್ ನಂಬರ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ಅದು ನಮ್ಮ ಕೋಡೊಮೈನ್ ಆಗುತ್ತೆ, ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಪುಟ್ಸ್. ಬಟ್ ರೇಂಜ್ ನಾವೇನು ಮಾಡ್ತಿದ್ವಿ? ವಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಎನ್. ಸೊ ಎನ್ ಅಂದರೆ ಏನು? ನ್ಯಾಚುರಲ್ ನಂಬರ್ಸ್. ರೈಟ್. ಅರ್ಥ ಆಗ್ತಾ ಇದೆಯಾ ಇದು? ಎಸ್. ನೆಕ್ಸ್ಟ್, ಮುಂದಕ್ಕೆ ಹೋಗೋಣ. ದ ಫಾರ್ಮುಲಾ, ನಂಬರ್ ಆಫ್ ಫಂಕ್ಷನ್ಸ್. ನಂಬರ್ ಆಫ್ ಫಂಕ್ಷನ್ಸ್ನ ಯಾವ ರೀತಿ ಕಂಡುಹಿಡಿಬೇಕು? ಎನ್ ಆಫ್ ಎ ಅಲ್ಲಿ ಎಮ್ ಎಲಿಮೆಂಟ್ಸ್ ಇದೆ, ಎನ್ ಆಫ್ ಬಿ ಅಲ್ಲಿ ಎನ್ ಎಲಿಮೆಂಟ್ಸ್ ಇದೆ. ನಂಬರ್ ಆಫ್ ಫಂಕ್ಷನ್ಸ್ ಇಸ್ n to the power of m. Okay. So domain, codomain and range of function very similar to what we saw in relations. ಅದು ಇನ್ಪುಟ್ ಅಥವಾ ಎಕ್ಸ್, ಇದು ಆಲ್ ಪಾಸಿಬಲ್ ಔಟ್ಪುಟ್ಸ್, ಇದು ವೈ ಅಥವಾ ಔಟ್ಪುಟ್ಸ್ ಆಫ್ ವಾಟ್ ಎವರ್ ಇನ್ಪುಟ್ ವಿ ಹ್ಯಾವ್ ಗಿವನ್ ದೇರ್. ಸೊ ಅದೇ ಇದರ ಡೆಫಿನೇಷನ್ಗಳು, ಅಥವಾ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಐಡೆಂಟಿಟಿ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಏನ ಗ್ರಾಫ್ ಯಾವ ರೀತಿ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ. ಈ ಐಡೆಂಟಿಟಿ ಫಂಕ್ಷನ್ಗೆ ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ನೋ ಆ್ಯಂಡ್ ರಿಮೆಂಬರ್. ಫಂಕ್ಷನ್ ಆರ್ ಟು ಆರ್ ನೋಡಿ, ಸೆಟ್ ಆಫ್ ರಿಯಲ್ ನಂಬರ್ಸ್ ಇಲ್ಲಿರೋದು.
x belongs to r, y belongs to r. This is the function graph y is equal to f of x. ಗ್ರಾಫ್ ಯಾವ ರೀತಿ ಬರುತ್ತೆ? ಸ್ಟ್ರೈಟ್ ಲೈನ್ ಬರುತ್ತೆ. ಈ ಸ್ಪೆಷಲ್ ಇದಕ್ಕೇನಂತ ಕರಿತೀವಿ ನಾವು? ಸ್ಪೆಷಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಒನ್ ಶಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಗ್ರಾಫಿನ ಮುಖಾಂತರ ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಇಲ್ಲಿ ನಾನು ಜಸ್ಟ್ ಫಾರ್ಮುಲಾ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಡೀಟೇಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವೇನು ಮಾಡಬೇಕು? ಒನ್ ಶಾಟ್ ವಿಡಿಯೋಸ್ನ ನೋಡಿ, ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಮತ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ಸ್ಪೆಷಲ್ ಫಂಕ್ಷನ್ಸ್ನ ಪ್ರತಿ ಸತಿ 11th ಸ್ಟ್ಯಾಂಡರ್ಡಿನ ಆ್ಯನ್ಯುವಲ್ ಎಕ್ಸಾಮ್, ಫೈನಲ್ ಎಕ್ಸಾಮಲ್ಲಿ 5 ಮಾರ್ಕ್ಗಳಿಗೆ ಕೇಳ್ತಾರೆ. ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 5 ಮಾರ್ಕ್ಸಿಂದ ಯಾವುದಾದ್ರೂ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಫಸ್ಟ್ PUCಯಲ್ಲಿ ಅಂದರೆ ದ ಸ್ಪೆಷಲ್ ಫಂಕ್ಷನ್ಸಿಂದ ಬರುತ್ತೆ. ಸ್ಪೆಷಲ್ ಫಂಕ್ಷನ್ಸಲ್ಲಿ ನೀವೇನು ಮಾಡಬೇಕು? ಐಡೆಂಟಿಟಿ ಫಂಕ್ಷನ್ ಅಂತ ಕೊಡ್ತಾರಷ್ಟೇ, ನೀವು ಗ್ರಾಫ್ನ ಡ್ರಾ ಮಾಡಿ ಇವೆಲ್ಲ ಪಾಯಿಂಟ್ಸ್ನ ಬರೀಬೇಕು. ಇವೆಲ್ಲ ಪಾಯಿಂಟ್ಸ್ನ ನೀವು ಬೈ ಹಾರ್ಟ್ ಮಾಡಬೇಕಾ? ಬೇಡ, ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಓನಾಗಿ ಬರೀಬೋದು. ಸೊ ಈ ಕಾನ್ಸೆಪ್ಟಲ್ಲಿದೆ, ನಮ್ಮ ಒನ್ ಶಾರ್ಟ್ ವಿಡಿಯೋದಲ್ಲಿದೆ. ಆಲ್ ರೈಟ್, ನೆಕ್ಸ್ಟು ಕಾನ್ಸ್ಟೆಂಟ್ ಫಂಕ್ಷನ್ ಈ ರೀತಿ ಕಾಣಿಸುತ್ತೆ. ದೀಸ್ ಆರ್ ದ ಪಾಯಿಂಟ್ಸ್ ದಟ್ ಯು ಹ್ಯಾವ್ ಟು ನೋ ಆ್ಯಂಡ್ ರಿಮೆಂಬರ್. ಓಕೆ, ಸೊ PDF ಬೇಕಂದರೆ ನಿಮ್ಗೆ ಏನು ಮಾಡಬೇಕು? ಫಾರ್ಮುಲೆನ PDF ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಿ PDF ನಿಮಗೆ ಸಿಗುತ್ತೆ. ನೆಕ್ಸ್ಟು ಪಾಲಿನಾಮಿಯಲ್ ಫಂಕ್ಷನ್ ಈ ರೀತಿ ಕಾಣಿಸುತ್ತೆ. ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದ್ಯಾಟ್. ನೆಕ್ಸ್ಟ್ ರ್ಯಾಷನಲ್ ಫಂಕ್ಷನ್ ಗ್ರಾಫ್ ಈ ರೀತಿ ಇರುತ್ತೆ. ದೀಸ್ ಆರ್ ದ ಥಿಂಗ್ಸ್ ಆರ್ ಫಾರ್ಮುಲಾಸ್. ಇದು ಒಂಥರ ಫಾರ್ಮುಲಾಗಳು ಅಂದರೆ ಇದೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕಷ್ಟೆ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದ್ಯಾಟ್. ಮಾಡ್ಯುಲಸ್ ಫಂಕ್ಷನ್ ಅಂದರೆ ದ ಗ್ರಾಫ್ ವಿಲ್ ಬಿ ಲೈಕ್ ದೀಸ್, ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್, ದೀಸ್ ಆರ್ ದ ಪಾಯಿಂಟ್ಸ್. ಓಕೆ, ಸಿಗ್ನಮ್ ಫಂಕ್ಷನ್ ಗ್ರಾಫ್ ಹಾಗೂ ಪಾಯಿಂಟ್ಸ್. ಕೊನೆಯದಾಗಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ದಿಸ್ ಇಸ್ ಒನ್ ಆಫ್ ತುಂಬ ಸತಿ ರಿಪೀಟ್ ಆಗುವಂಥ ಸ್ಪೆಷಲ್ ಫಂಕ್ಷನ್ ಯಾವುದು ಅಂದರೆ ಗ್ರೇಟೆಸ್ಟ್ ಇಂಟಿಜರ್, ಮಾಡ್ಯುಲಸ್ ಹಾಗೂ ಸಿಗ್ನಮ್. ಇವು ಮೂರು ಏನು ಮಾಡ್ತಾರೆ? ತುಂಬ ಸತಿ ಕೇಳ್ತಾರೆ. ನೀವು ಬಾಯಟ್ ಮಾಡುವ ಅವಶ್ಯಕತೆ ಇಲ್ಲ, ಜ್ಞಾಪಕ ಅಂದರೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಯು ಕ್ಯಾನ್ ರೈಟ್ ಇಟ್ ಆನ್ ಯುವರ್ ಓನ್. ಸೊ ಈ ಎಲ್ಲ ಪಾಯಿಂಟ್ಸ್ಗಳಿದಾವಲ್ವಾ, ಒನ್ ಶಾರ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಅಕಸ್ಮಾತ್ ನೀವು ನೋಡಿದರೆ ರಿವಿಷನ್ ಪರ್ಪಸ್ಗಾಗಿ ಇನ್ನೊಂದು ಸತಿ ಹೋಗ್ಬಿಟ್ಟು ನೋಡಿ. ಸೊ ಕಾಲೇಜಲ್ಲಿ ಏನು ಮಾಡ್ತಾರೆ, ಒಂದು ಸ್ವಲ್ಪ ಇದು ತುಂಬ ಜನ ಸ್ಟೂಡೆಂಟ್ಸಿಗೆ ಅರ್ಥ ಆಗೋದಿಲ್ಲ, ಕಾಂಪ್ಲೆಕ್ಸ್ ಟಾಪಿಕ್ ಹೇಳಿದ್ನಲ್ವಾ, 10th to 11th ಜಂಪ್ ಹೈಯರ್ ಇರುತ್ತೆ. ಸೊ ಒನ್ ಶಾರ್ಟ್ ವೀಡಿಯೋಸ್ ನೋಡಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ನಿಮಗೆ, ಹೆಲ್ಪ್ಫುಲ್ ಆಗುತ್ತೆ, ನನಗೇನಿಲ್ಲ ಇದರಲ್ಲಿ. ಓಕೆ, ಅರ್ಥ ಆದರೆ ಮತ್ತೆ ಅದೇ ಒನ್ ಶಾರ್ಟ್ ವೀಡಿಯೋಗೆ ಹೋಗ್ಬಿಟ್ಟು ಅಂಡರ್ಸ್ಟುಡ್ ಸರ್ ಅಂತ ಒಂದು ಕಮೆಂಟ್ ಹಾಕಿ, ಐ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಫೈನ್. ಸೊ ಮತ್ತೆ ಸೇಮ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ದೀಸ್ ಆರ್ ದ ಪಾಯಿಂಟ್ಸ್ ಟು ರಿಮೆಂಬರ್. ಸೊ ಹಿಂದ್ಗಡೆ ಏನು ನೋಡಿದ್ವಲ್ಲ, ಆ ಪಾಯಿಂಟ್ಸ್ ನಿಮ್ಮ ರಿಮೆಂಬರ್ ಆಗಲ್ಲ, ದ್ಯಾಟ್ ಈಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಬರೀಬೇಕಾಗಿರೋದು ಆನ್ಸರಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ದೀಸ್ ಆರ್ ದ ಥಿಂಗ್ಸ್. ಸೊ ಆಲ್ಜಿಬ್ರಾ ಆಫ್ ಫಂಕ್ಷನ್, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಷ್ಟು 5 ಪಾಯಿಂಟ್ಸ್ಗಳಿದಾವೆ ಆಲ್ಜಿಬ್ರಾ ಆಫ್ ಫಂಕ್ಷನಲ್ಲಿ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಫ್ 2 ರಿಯಲ್ ಫಂಕ್ಷನ್ಸ್ ಆ್ಯಂಡ್ ಕೋಷನ್ ಆಫ್ 2 ರಿಯಲ್ ಫಂಕ್ಷನ್ಸ್. ಸೊ ಇಲ್ಲಿ ಈ ಆರೆಂಜ್ ಅಥವಾ ಯೆಲ್ಲೋ ಶೇಡಲ್ಲಿ ಇದೆ ಅಲ್ವಾ, ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ನೋ ಆ್ಯಂಡ್ ರಿಮೆಂಬರ್ ಸ್ಟೂಡೆಂಟ್ಸ್. ಓಕೆ, ಸೊ ಮತ್ತೆ ಇನ್ನೊಂದು ಸತಿ ನೀವು ಈ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಈ ವಿಡಿಯೋನ ನೋಡಿ, ಕಾನ್ಸೆಪ್ಟ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಾರಿಟಿ ತೊಗೊಳ್ಳಿ, ಗ್ರಿಪ್ ತೊಗೊಳ್ಳಿ ಕಾನ್ಸೆಪ್ಟ್ಸ್ ಮೇಲೆ, ರೆಸ್ಟ್ ವಿಲ್ ಫಾಲೋ. ಅದ್ರ ಜೊತೆಗೆ ಫಾರ್ಮುಲಾ PDF ಬೇಕಂದರೆ ಏನು ಮಾಡಬೇಕು ನೀವು? ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ, PDF ನಿಮಗೆ ಸಿಗುತ್ತೆ. ಕೊನೆಯದಾಗಿ ಇನ್ನೊಂದು ಸತಿ ರಿಮೈಂಡ್ ಮಾಡ್ತಾ ಇದ್ದೀನಿ, ಕಮೆಂಟ್ ವಿಚ್ ವಿಡಿಯೋ ಯು ವಾಂಟ್ ನೆಕ್ಸ್ಟ್. ಇದೇ ವಿಡಿಯೋವಿನ ಕೆಳಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು, ನಿಮಗೆ ಎಕ್ಸ್ಪ್ಲನೇಷನ್ ಬೇಕಾ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ದು, ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥನೇ ಆಗ್ತಿಲ್ಲ, ಆ ಕಾನ್ಸೆಪ್ಟನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕಾ. ಸೊ ನನಗೆ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಐ ಕೆ ನಾಟ್ ಗೆಸ್ ಇಟ್. ಸೊ ಒಂದು ರೇಂಜಿಗೆ ನಾನು ಗೆಸ್ ಮಾಡ್ಬೋದು ಅಷ್ಟೇ. ಬಟ್ ಅದನ್ನೇ ನೀವು ಹೇಳಿದ್ರೆ ಡೆಫಿನೆಟ್ಲಿ ಆ ವಿಡಿಯೋ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯು ವಿಲ್ ಫೀಲ್ ವೆರಿ ಹ್ಯಾಪಿ ಅಬೌಟ್ ದಟ್. ಯಾಕಂದರೆ ನಿಮಗೆ ಗೊತ್ತಿಲ್ಲದಿರೋ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದಾಗ ಯು ವಿಲ್ ಫೀಲ್ ಕಾನ್ಫಿಡೆಂಟ್ ಆ್ಯಂಡ್ ಮೋರ್ ಹ್ಯಾಪಿ ಅಬೌಟ್ ದಟ್. ಸೊ ಕಮೆಂಟ್ ಮಾಡಿ ನಿಮ್ಗೆ ಯಾವ ಟಾಪಿಕ್ ಬೇಕು, ಅಥವಾ ನೆಕ್ಸ್ಟ್ ಯಾವ ಚಾಪ್ಟರಿನ ಫಾರ್ಮುಲಾ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಐ ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ಯು ವಿತ್ ದಟ್. ಆಲ್ ರೈಟ್. ಸೊ ಇಲ್ಲಿಗೆ ಈ ಚಿಕ್ಕ ಫಾರ್ಮುಲಾ ವಿಡಿಯೋ ಇನ್ನು ಮುಗ್ದೋಗಿದೆ. ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿಲ್ವೋ, ಒನ್ ಶಾರ್ಟ್ ವಿಡಿಯೋ ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಸ್ಟೂಡೆಂಟ್ಸ್. ದಿಸ್ ಈಸ್ ದ ಬೇಸಿಕ್ ಫಾರ್ ಅಗೇನ್ 12th. ಸೊ 11th ನೀವು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. 11th ಆದಷ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ, ಒನ್ ಶಾರ್ಟ್ ವಿಡಿಯೋಸ್ ನೋಡಿ, ಫಾರ್ಮುಲಾಸ್ನ ಇಟ್ಕೊಳ್ಳಿ, ಕಲೆಕ್ಟ್ ಮಾಡಿ ಫಾರ್ಮುಲಾಸ್ನ. ನೀವೇ ಬೇಕಾದರೂ ಒಂದು ಬುಕ್ಕಲ್ಲಿ ಬರೀರಿ,
ಓಕೆ, ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ KCET ಎಕ್ಸಾಮ್. ಒಳ್ಳೆ ರ್ಯಾಂಕ್ ಬರುತ್ತೆ, ನೀವು ಖುಷಿ ಆಗ್ತೀರಾ, ನಿಮ್ಮ ಅಪ್ಪ ಅಮ್ಮ ಖುಷಿ ಆಗ್ತಾರೆ, ಕೊನೆಯದಾಗಿ ನಾವು ಕೂಡ ಖುಷಿ ಆಗ್ತೀವಿ. ಸೊ ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ನಿಮ್ಮ ಕಮೆಂಟಿನ ಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.